ಹಾಯ್ ಆಲ್, ಮನು ವಿಲೇಜ್ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ನಮ್ಮ ಗದ್ದೆಯಲ್ಲಿ ಅಣಬೆ ಸಿಕ್ಕಿತ್ತು, ಅಂದರೆ ಮಶ್ರೂಮ್ ಸಿಕ್ಕಿತ್ತು ಅಂತ ನಮ್ಮ ಮಾವ ತೊಗೊಂಬಂದಿದ್ರು. ಸೊ ಅದನ್ನು ನಮ್ಮ ಮನೆಯವರು ಕ್ಲೀನ್ ಮಾಡ್ತಾಯಿದ್ದಾರೆ. ನನಗೊಂದು ಸ್ವಲ್ಪ ಕೆಲಸ ಆಯಿತು, ನಾನು ಅದ್ರ ಕಡೆ ಗಮನ ಕೊಡ್ತಾಯಿದ್ದೆ. ಅದಕ್ಕೆ ಹಾಗಾಗಿ ನಾನು ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸೊ ಅವ್ರು ಕ್ಲೀನ್ ಮಾಡಿಕೊಟ್ಟಿದ ತಕ್ಷಣ ನಾನು ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಎಷ್ಟು ಫ್ರೆಶ್ ಆಗಿದೆ ಅಂತ. ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಟ್ಟಿದ್ರು. ನಾನು ಮತ್ತೆ ಇನ್ನೊಂದ್ಸಲ ನೀಟಾಗಿ ವಾಶ್ ಮಾಡಿಕೊಂಡು ನಾನು ಅದನ್ನು ಇಲ್ಲಿ ಸಾಂಬಾರು ಮಾಡ್ಕೋತಾ ಇದ್ದೀನಿ. ನಾನು ಐಡಿಯಾ ಇಲ್ಲ, ನಾನು ವೀಡಿಯೋ ಆನಲ್ಲಿದೆ ಅಂದ್ಕೊಂಡ್ಬಿಟ್ಟಿದ್ದೆ ಅದೆಲ್ಲ ಹಾಕಿದಾಗ, ಬಟ್ ವೀಡಿಯೋ ಆನಲ್ಲಿರಲಿಲ್ಲ. ಈಗ ಮತ್ತೆ ನಾನು ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನಾನು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಸ್ವಲ್ಪ ಪಕ್ಕದಲ್ಲಿ ಇಟ್ಬಿಟ್ಟು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಈಗ ಅದನ್ನೇನಿದೆ ಮಶ್ರೂಮ್ನ ನಾನೇನು ರುಬ್ಕೊಂಡಿದ್ನೋ ಅದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಲೇ. ಅದು ಒಂದು ಸ್ವಲ್ಪ ಮೇಲೆ ಎಣ್ಣೆ ಬಿಡ್ಕೊಂಡು ಮಸಾಲೆ ಎಲ್ಲ ಕೆಳಗೆ ಕುತ್ಕೊಳುತ್ತೆ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ ಈಗ ಆ ಥರ ಚೆನ್ನಾಗಿ ಬೆಂದಿದೆ. ಈಗ ನಾನು ಅದಕ್ಕೆ ಏನು ಮಶ್ರೂಮ್ನ ತೊಳ್ಕೊಂಡಿದ್ನೋ ಅದನ್ನು ಈಗ ಅದಕ್ಕೆ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿತ್ತು ಮಶ್ರೂಮ್. ಅದು 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 ಎಲ್ಲರೂ ಕಣ್ಣಿಗೂ ಕಾಣಿಸಲ್ಲ ಅಂತೆ, ತುಂಬ ರೇರಾಗಿ ಒಬ್ಬೊಬ್ರು ಕಣ್ಣಿಗೆ ಕಾಣಿಸೋದು ಅಂತ ಹೇಳ್ತಾರೆ. ಸೊ ಅದು ನಮ್ಮ ಮಾವಂಗೆ ಕಾಣಿಸುತ್ತೆ ಅಂತ ತಂದುಕೊಟ್ಟಿದ್ರು. ಸೊ ಫ್ರೆಶ್ ಆಗಿತ್ತು ಅಂತ ಬೇಗ ಕ್ಲೀನ್ ಮಾಡಿ ಮಧ್ಯಾಹ್ನಕ್ಕೆ ಅದನ್ನೇ ಸಾರು ಮಾಡ್ತಾಯಿದ್ದೀನಿ. ಇದನ್ನೇ ಯಾವುದೇ ಕಾರಣಕ್ಕೂ ತೆಳ್ಳಗೆ ಮಾಡ್ಕೊಬಿಡಿ, ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಈ ಸಾರು. ನಾನು ತೋರಿಸ್ತೀವಿ ಹೋಗ್ತಾವೆ, ನೀವು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಇದು ನೋಡಿ, ನಾನು ಯಾವ ರೀತಿಯಾಗಿ ಇಷ್ಟು ಜ್ಯೂಸಿಯಾಗಿದೆ ಅದು ಆ ಥರ ತಕ್ಕಮಟ್ಟಿಗೆ ಬರೋ ಥರ ನೀವು ಚೆನ್ನಾಗಿ ಅದಕ್ಕೆ ಹಾಕಿ ಕಲ್ಲುಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಏನು ಕುದಿಸ್ಕೊಳೋದು ಬೇಡ, ಯಾಕಂದರೆ ಅದು ಬೇಗ ಬೆಂದ್ಬಿಡುತ್ತೆ. ಈಗ ನಾನು ಅದು ಕುದಿಯೋಕ್ಕೆ ಬಿಟ್ಕೊಂಡು ಈ ಕಡೆ ಒಂದು ಜಾರಿಗೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ನಾನು ಅದನ್ನು ಕೂಡ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕಿ. ಈಗ ಅದು ಒಂದು ಕುದಿ ಬಂದಮೇಲೆ ಈಗ ಅದಕ್ಕೆ ನಾನು ಅದು ಏನು ರುಬ್ಕೊಂಡಿದ್ದೀನೋ ಆ ಖಾರನ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಬೇಗ ಉಪ್ಪು ಅನಿಸ್ಬಿಡುತ್ತೆ. ಮಶ್ರೂಮ್ ಪಲ್ಯಗಳಾಗಲಿ ಏನೇ ಆಗಲಿ ಬೇಗ ಉಪ್ಪು ಅನ್ನಿಸುತ್ತೆ. ಸೊ ನೋಡಿ ಹಾಕ್ಕೊಂಡು ಉಪ್ಪನ್ನ ಅದರಲ್ಲಿ ಹಾಕ್ಕೊಳ್ಳಿ. ಈಗ ಅದನ್ನು ಒಂದು ಕಡೆ ನಾನು ಕುದಿಯೋಕ್ಕೆ ಬಿಟ್ಕೊಂಡು ಈ ಕಡೆ ಮತ್ತೆ ಜಾರಿಗೆ ನಾನು ಇಲ್ಲಿ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಹಸಿ ಕೊಬ್ಬರಿ ಬೇಕಾದ್ರೂ ಹಾಕ್ಕೋಬೋದು. ಒಂದು ಅರ್ಧ ಹೋಳಿಗೆಯಷ್ಟು ಕಾಯಿ ಮತ್ತು ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಪಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಮತ್ತು ಕೊತ್ತಂಬರಿ ಸೊಪ್ಪು, 1 ರಿಂದ 2 ಟೊಮೆಟೊನ ಹಾಕೋಬೇಕು. ನಾನು 1 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮಶ್ರೂಮ್ ಕೂಡ ಸ್ವಲ್ಪ ಹುಳಿ ಇರುತ್ತೆ. ಹಾಗಾಗಿ ಈಗ ಅದಕ್ಕೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ಥರ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು ಗ್ರೈಂಡ್ ಮಾಡ್ಕೊಂಡಷ್ಟರಲ್ಲಿ ನಾನು ಹಾಕಿರೋ ಖಾರ ಕೂಡ ಕುದಿ ಬಂದಿತ್ತು ಆಲ್ರೆಡಿ. ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಕುದೀತಾ ಇತ್ತು. ಹಾಗಾಗಿ ಈಗ ಅದಕ್ಕೆ ನಾನು ಡೈರೆಕ್ಟಾಗಿ ನಾನು ಏನು ಖಾರ ರುಬ್ಕೊಂಡಿದ್ದೋ ಅದನ್ನು ಅಂದರೆ ಕಾಯಿ ಏನು ರುಬ್ಕೊಂಡಿದ್ದೋ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ತುಂಬ ತೆಳ್ಳಗೆ ಮಾಡ್ಕೊತಿಲ್ಲ, ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಆದಷ್ಟು ಗಟ್ಟಿಗಿದ್ರೇ ಈ ಸಾರು ಸ್ವಲ್ಪ ರುಚಿಯಾಗಿರುತ್ತೆ. ತುಂಬ ತೆಳ್ಳಗಾದರೆ ಇದು ಅಷ್ಟು ಇದನ್ಸಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಇದಕ್ಕೆ ರೊಟ್ಟಿ ಆದರೂ ತುಂಬ ಚೆನ್ನಾಗಾಗುತ್ತೆ, ಅಥವಾ ಅನ್ನಕ್ಕಾದ್ರೂ ಚೆನ್ನಾಗುತ್ತೆ. ನೀವು ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ಬಟ್ ದೋಸೆಗೆಲ್ಲ ಅಷ್ಟು ಕಾಂಬಿನೇಷನ್ ಅಲ್ಲ, ಚಪಾತಿ ರೊಟ್ಟಿಗೆ ಮಾತ್ರ ತುಂಬ ಕಾಂಬಿನೇಷನ್ನು. ಈಗ ನಾನು ಜಾರ್ ತೊಳೆದಿದ್ದು ನೀರನ್ನ ಅದಕ್ಕೆ ಹಾಕ್ಕೊಂಡು ಉಪ್ಪನ್ನ ನೋಡಿ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಅಂದರೆ ತುಂಬ ಏನು ಕುದಿಸ್ಕೊಂಡು ಇದು ಕುಕ್ಕರ್ಗೆಲ್ಲ ಹಾಕೋದು ಬೇಡ, ಪಾತ್ರೆಯಲ್ಲಿ ಆದಷ್ಟು ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.